ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಾಹ್ನ 3 ಗಂಟೆ ಮೇಲೆ ಹೋರಾಟಕ್ಕೆ ಅನುಮತಿಯನ್ನು ನೀಡಿದ್ದಾರೆ. 3 ಗಂಟೆಗೆ ಮೈಸೂರಿನ ಫುಟ್ಬಾಲ್ ಗ್ರೌಂಡಲ್ಲಿ ಅಲ್ಲಿ ಹೋರಾಟ ನಡೀತದೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತದೆ. ಏನಪ್ಪ ಎಲ್ಲ 3 ಗಂಟೆ ಪ್ರಾರಂಭ ಆಗುತ್ತೆ. ಬೇರೆ ಕೇಳಪ್ಪ. ಕನ್ನಡಿಗರನ್ನ ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಪುಂಡಾಟಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಯಾವತ್ತೂ ಕೂಡ ಈ ಮಟ್ಟದಲ್ಲಿ ಗೊಂದಲಗಳು ಆಗಿಲ್ಲ. ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎರಡೂ ರಾಜ್ಯದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ, ಯಾರು ಈ ರೀತಿ ಪುಂಡಾಟಿಕೆ ಮಾಡ್ತಾ ಇದ್ದಾರೆ, ಇವತ್ತು ಕನ್ನಡಿಗರಿಗೆ ಇವತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸ್ಬೇಕು, ಇಲ್ಲ ಅಂತ ಇಡೀ ರಾಜ್ಯಕ್ಕೆ ಹರಡ್ತದೆ ಇದು. ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು, ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ಇವತ್ತು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ, PWD ಇರಿಗೇಷನ್. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ಇವತ್ತು ರಾಜ್ಯ ಸರ್ಕಾರ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪ್ನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ. ಅಂದರೆ ಒಂದು ಕಡೆ ನೀವು ಆ ಒಂದು ಹೊರೆ ಏನಿದೆ, ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡಬೇಕು, ಅದನ್ನಾರು ತುಂಬಿಸ್ಬೇಕು, ಇಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇರಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನಿವತ್ತು ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿಗೆ ಹೂ ಮುಡಿಸೋದನ್ನು ಏನು ಮುಂದುವರಿಸಿದ್ದೀರಿ, ಅದನ್ನು ಬಿಟ್ಟು ವಾಸ್ತವಿಕ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು. ನಿಮ್ಮ ಗ್ಯಾರಂಟಿಗಳು ಕೂಡ ನೀವು ಪೂರೈಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಜೊತೆಲಿ ಆರ್ಥಿಕ ಸಂಕಟದಿಂದ ಏನು ಕರ್ನಾಟಕ ಇವತ್ತು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರವನ್ನು ನೀಡಬೇಕು. ನೋಡ್ರಿ, ಇದನ್ನೆಲ್ಲ ನೋಡ್ಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನು ತೊಟ್ಕೊಂಡಿಲ್ಲ. ಅದ್ರ ಅಪ್ಪನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗಿದೆ, ನಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಇದೆ, ನಮ್ಮೆಲ್ಲರೂ ಕೂಡ ಇದೆ. ಆದರೆ ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರೆ ಇದು ಸರಿಯಲ್ಲ. ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಇವತ್ತು ಎರಡೂ ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕನ್ನಡಿಗರ ವಿಚಾರದಲ್ಲಿ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ, ರಾಜ್ಯ ಸರ್ಕಾರ ಭಾಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ, ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.